ನಾನು ಆರಂಭದಲ್ಲಿ ಹೇಳಿದೆ ವಸುದೈವ ಕುಟುಂಬಕಂ ಅನ್ನುವಂಥದ್ದು ನಮ್ಮ ದೇಶದ ನಡೆ, ನಮ್ಮ ದೇಶದ ನುಡಿ. ಅದನ್ನ ಇಲ್ಲಿ ತನಕಲೂ ಅಂದರೆ ಇಡೀ ವಿಶ್ವ, ಬರೀ ಭಾರತ ಅಲ್ಲ, ಇಡೀ ವಿಶ್ವವೇ ನಮ್ಮವರು, ನಮ್ಮ ಕುಟುಂಬ ಅಂತ. ಬಟ್ ಮುಸ್ಲಿಂ ಬ್ರದರ್ಹುಡ್ ಅನ್ನುವಂಥವ್ರ ಹತ್ರ ಏನು ಕಾನ್ಸೆಪ್ಟ್ ನಿರೀಕ್ಷೆ ಮಾಡ್ಬೋದು? ಸಾಮಾಜಿಕ ಮೌಲ್ಯಗಳನ್ನು, ಜನರ ಪರ ಸುದ್ದಿಗಳನ್ನು, ಅಥವಾ ಇನ್ಯಾವುದೋ ಒಂದು ಒಳ್ಳೆ ಎಂಟರ್ಟೈನ್ಮೆಂಟನ್ನು ಅವರಿಂದ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಒಂದು ಪ್ರಶ್ನೆ ಕೇಳಿದೆ. ಇನ್ನೊಂದು, ನಾವು ಪರದೇಶದ ಸಿನಿಮಾಗಳನ್ನ ಇಲ್ಲಿ ತನಕ ವಿರೋಧ ಮಾಡಿಯೇ ಇಲ್ಲ. ಎಕ್ಸಾಂಪಲ್ ಹೇಳೋದಾದರೆ, ಈಗ ನಮ್ಮ ದೇಶದಲ್ಲಿನ ಎಷ್ಟೋ ಕಥೆಗಳನ್ನು ಬೇರೆಯವ್ರು ಸಿನಿಮಾ ಮಾಡಿದ್ದಾರೆ. ರಷ್ಯಾದ ಒಬ್ಬ ಆಥರ್, ನಾನು ಓದ್ಕೊಳ್ತಾ ಇದ್ದೆ, ಮ್ಯಾಕ್ಸಿಮ್ ಗಾರ್ಕಿ ಅಂತ, ಒಂದು ಅತ್ಯದ್ಭುತ ಆಥರ್. ಅವರು ತಾಯಿ ಅನ್ನೋ ನಾವು ಸಿನಿಮಾನೇ ಮಾಡಿದ್ವಲ್ಲ ಮೇಡಮ್ ಅದನ್ನ. ಅಂದರೆ ನಾವು ಪರದೇಶದ ವಿರೋಧಿಗಳಲ್ಲ. ಒಳ್ಳೊಳ್ಳೆ ಜ್ಞಾನಗಳು ಎಲ್ಲಾದರೂ ಹರಿದು ಬರ್ತಾ ಇದ್ರೆ ಅಪ್ಕೊಂಡು ಕರ್ಕೊಳ್ತೀವಿ ನಾವು. ಸಿನಿಮಾ ನಮ್ಮದೇ ನೆಲದ್ದು ಒಂದು ಮಾಡ್ತೀವಿ ನಾವು. ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನು ಇಟ್ಟು ಒಳ್ಳೊಳ್ಳೆ ಚೆನ್ನಾಗಿ ಸಿನಿಮಾಗಳನ್ನು ಮಾಡಿದ್ದೀವಿ. ಅಗೇನ್ ಪ್ರಶ್ನೆ, ಈ ಪ್ಯಾಲೆಸ್ತೈನಿಂದ ಏನು ನಿರೀಕ್ಷೆ ಮಾಡ್ಬೋದು? ಸದ್ಯದ ಪ್ಯಾಲೆಸ್ತೈನಿಂದ, ಸದ್ಯದ ಹಮಾಸ್ ಉಗ್ರನಿಂದ ಏನು ನಿರೀಕ್ಷೆ ಮಾಡ್ತೀರಿ? ಯಾಕೆ ಬೇಕು? ಈಗ ಬರಲಿ ಬಿಡಿ, ನೋಡೋಣ ಬಿಡಿ, ಆಮೇಲೆ ಅಲ್ವಾ ಜಡ್ಜ್ಮೆಂಟ್. ಅಂದರೆ ಕ್ಯಾನ್ಸರ್ ಬರೋ ತನಕ ಬಿಟ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಅದು ಕೆಟ್ಟದ್ದು ಅಂದರೆ ಅಲ್ಲಿ ದೂರನೇ ಇಡೋದು ಒಳ್ಳೇದಲ್ವಾ? ಇದು ಜಡ್ಜ್ಮೆಂಟಲ್ ಅನ್ಸಲ್ವಾ, ಅಥವಾ ಪ್ರಿಜುಡೈಸ್ ಅನ್ಸಲ್ವಾ? ಈಗ ನಮಗೆ ಗೊತ್ತಿಲ್ಲ, ಈಗ ಅಲ್ಲಿಂದ ಎಂಥ ಸಿನಿಮಾ ಇವಾಗ ಬರುತ್ತೆ, ಈ ಪರಿಸ್ಥಿತಿಯಲ್ಲಿ ಎಂಥ ಸಿನಿಮಾಗಳು ಅಲ್ಲಿಂದ ಬರ್ಬೋದು ಅಂತ ನಮಗೆ ಗೊತ್ತಿಲ್ಲ. ಅದನ್ನು ನೋಡೋದಕ್ಕೆ ಮೊದಲೇ ನಾವು ಜಡ್ಜ್ಮೆಂಟಲ್ ಆಗ್ಬಿಟ್ಟು ಅವ್ರು ಕೆಟ್ಟವರು, ಅವರಿಂದ ಏನು ಕಲಿಯೋದಿಲ್ಲ, ಅವ್ರನ್ನ ಎಲ್ಲಾ ವಿಚಾರಗಳನ್ನ ಯೋಚನೆ ಮಾಡಿ ರಾಜತಾಂತ್ರಿಕ ಸ್ಟೆಪ್ ಅನ್ನು ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಏನೋ ಇದೆ ಅಂತ ಇಲ್ಲ. ಎಲ್ಲಾ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತಿಲ್ಲ ಕೇಂದ್ರ ಹಂಗೆ ಯೋಚನೆ ಮಾಡೋ ಹಂಗಿದ್ದಿದ್ರೆ ನಮ್ಗೆ ಯಾರು ಕೇಳ್ತಾ ಇಲ್ಲ. ನಮಗೆ ಪ್ಯಾಲೆಸ್ತೈನಿಂದ ಒಂದು ಒಳ್ಳೆ ಮೆಸೇಜ್ ಕೊಡುವ ಸಿನಿಮಾ ಬರ್ತಿದೆ, ನಮಗೆ ನೋಡಕ್ ಆಗ್ತಾ ಇಲ್ವಲ್ಲ ಛೇ ಅಂತ ಯಾರು ಕೇಳ್ತಾ ಇಲ್ಲ. ಬೇಡ ಗೊತ್ತಿಲ್ಲ ಅಲ್ಲ. ಸಿ, ನಿಮಗೆ ಈಗ ಅಪೋಸ್ ಮಾಡ್ತಾ ಇರುವಂತವ್ರು ಯಾರು ವಿಚಾರವಂತರು ಮಾಡ್ತಿದಾರಾ, ಯಾರು ಎಕ್ಸ್ಪರ್ಟ್ ಸಿನಿಮಾ ನಿರ್ದೇಶಕರು ಮಾಡ್ತಿದಾರಾ, ಪ್ರೊಡ್ಯೂಸರ್ಸ್ ಮಾಡ್ತಿದಾರಾ, ಎಕ್ಸ್ಪರ್ಟ್ ಆಕ್ಟರ್ಗಳು ಮಾಡ್ತಿದಾರಾ? ಕೇಂದ್ರ ಸರ್ಕಾರ ಅದೊಂದು ನಿರ್ಧಾರಕ್ಕೆ ಬಂದಿರುತ್ತೆ ಅಂತ ಕೇಳ್ತೀವಿ. ಅಲ್ಲ, ಅದು ಗೊತ್ತಿಲ್ಲ ನಮ್ಗೆ. ಅದನ್ನ ಅವರು ಕೇಂದ್ರ ಸರ್ಕಾರ ಹೇಳ್ಬೇಕು. ನಾವು ಎಲ್ಲಾ ವಾಣಿಜ್ಯ ಮಂಡಳಿ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಇದನ್ನ ಕನ್ಸೆಂಟ್ ತಕ್ಕೊಂಡೇ ಈ ನಿರ್ಧಾರ ಮಾಡಿದೀವಿ ಅಂತ ಕೇಂದ್ರ ಸರ್ಕಾರ ಹೇಳಬೇಕಾಗತ್ತೆ. ಗೊತ್ತಿಲ್ಲ ನಮ್ಗದು. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಗಳೇನಿದಾವೋ ಅಥವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ದೊಂದು ಕಮಿಟಿ ಏನಿರುತ್ತೋ ಅವು ಪಾಸ್ ಮಾಡಿ ಆದ್ಮೇಲೆ ಅವು ಕ್ರೈಟೀರಿಯಾ ನೋಡ್ಕೊಂಡೇ ಪಾಸ್ ಮಾಡ್ತಾವಲ್ವಾ. ದೇ ಆರ್ ಆಲ್ಸೋ ಲೀಗಲ್ ಸ್ಟೇಟಸ್ ಇರುವಂತ ಒಂದೊಂದು ಕಮಿಟಿಗಳು. ಅವು ಪಾಸ್ ಮಾಡಿ ಆದ್ಮೇಲೆ ಇದು ಬೇಡ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟಿಲ್ಲ ಅಲ್ಲ ಕೇಂದ್ರ ಸರ್ಕಾರ. ಏನಕ್ಕೆ ಬೇಡ ಅಂತ ಹೇಳ್ತಿದ್ದೀನಿ ಅಂತ ಕಾರಣ ಕೊಟ್ಟಿಲ್ಲ. ಇಷ್ಟೆಲ್ಲ ವಿರೋಧಗಳು ಕೇಳಿ ಬರ್ಬೇಕಾದ್ರೆ ಆಲ್ರೆಡಿ ಸರ್ಕಾರದ ಮೇಲೆ ಒಂದು ದೊಡ್ಡ ಆರೋಪ, ಬರೀ ಮುಸ್ಲಿಮರನ್ನ ಓಲೈಕೆ ಮಾಡುತ್ತೆ, ಒಂದು ಧರ್ಮದವ್ರನ್ನ ಓಲೈಕೆ ಮಾಡುತ್ತೆ ಅನ್ನುವ ಆರೋಪ ಇರೋ ಸಂದರ್ಭದಲ್ಲಿ ಇಂಥ ಸಿನಿಮಾಗಳನ್ನ ಇವ್ರು ಹೇಳಿದ್ರು ಅಂದ ತಕ್ಷಣ ಅದನ್ನ ಏನಂತ ಹೇಳೋದು, ನಿಮ್ಗೆ ಕಮಿಟ್ ಆಗ್ತಾರೆ, ಒಪ್ಕೊಳ್ತಾರೆ ಅಂತ ಅನ್ಸುತ್ತಾ ಸರ್ಕಾರದ ಹೋದ್ರು ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಅಲ್ಲ, ಕೇರಳದಲ್ಲಿ ಮಾಡಿದ್ರು. ಇಲ್ಲ, ಹೋಗ್ತೀವಿ ಪ್ರಸಾರ ಮಾಡ್ತೀವಿ ಅಂತ ಹೋದ್ರು, ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಕೇರಳದಲ್ಲಿ ಆಗ್ಲಿಲ್ಲ. ಕೇರಳದ ಸರ್ಕಾರ ಅಟ್ಲೀಸ್ಟ್ ಪ್ರಯತ್ನ ಪಟ್ರು, ನಮ್ಮವರು ಮಾಡಬೇಕು ಸ್ಟ್ಯಾಂಡ್ ಇಟ್ಟುಕ ಸ್ಟ್ಯಾಂಡ್. ಕೇರಳ ರಾಜ್ಯ ಸರ್ಕಾರ ದೇ ಡಿಂಟ್ ಅಪೋಸ್. ಸಿದ್ದರಾಮಯ್ಯನು ಒಂದು ನಿಲುವು ತಕೊಳ್ಬೋದು, ಏನ್ ನಿಲುವು ತಕೊಳ್ತಾರೋ ಗೊತ್ತಿಲ್ಲ. ಆದ್ರೆ ಎಲ್ಲರಿಗೂ ಅವಕಾಶ ಸಿಗಲಿ ಎನ್ನುವಂತಹ ಒಂದು ನಿಲುವು ತಕ್ಕೊಂಡ್ರೆ ಅದು ಒಳ್ಳೇದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯ ಜನಪರ ಕಾಳಜಿಯುಳ್ಳಂತ ವ್ಯಕ್ತಿ, ಇಂಟೆಲೆಕ್ಚುಯಲ್ ಲೆವೆಲಿಗೆ ಆತನ ಯೋಚನಾ ಇದೆ, ಮುತ್ಸದ್ದಿತನ ಇದೆ. ಹಾಗಾಗಿ ರಾಜಕೀಯದಲ್ಲೂ ಪಳಗಿದ್ದಾರೆ, ಬೇರೆ ಕ್ಷೇತ್ರಗಳ ಬಗ್ಗೆನೂ ಗೌರವ ಇದೆ, ಬೇರೆ ಕ್ಷೇತ್ರಗಳ ವ್ಯಕ್ತಿಗಳ ಬಗ್ಗೆ ಗೌರವ ಇದೆ. ಹಾಗಾಗಿ ಒಂದು ಒಳ್ಳೆಯ ನಿಲುವು ತಕೊಳ್ತಾರೆ ಎನ್ನುವಂತಹ ಆಶಾಭಾವನೆ ನನಗೂ ಇದೆ. ಓಕೆ, ರಾಮ್ ಅವರೇ, ಅಲ್ಲ ಸರ್, ಈಗ ಜ್ಞಾನ ಹರಿದು ಬರಬೇಕಾದ್ರೆ ನಾವು ಅದನ್ನ ಒಳ್ಳೇದಿದ್ರೆ ಪಿಕ್ ಮಾಡೋಣ, ಇಲ್ಲ ಅಂದ್ರೆ ಇಗ್ನೋರ್ ಮಾಡೋಣ. ಯಾಕೆ ಆರಂಭದಲ್ಲಿ ನೀವು ಅದಕ್ಕೆ ವಿಘ್ನ ಮಾಡ್ತೀರಿ ಅಂತ ಕೇಳೋದಕ್ಕೆ? ನೋಡಿ ಮೇಡಮ್, ಇದಕ್ಕೆ ನಾನು ಹೇಳ್ತೀನಿ. ಈಗ ಟರ್ಕಿಲಿ ಭೂಕಂಪ ಆಯಿತು, ಅಲ್ಲಿ ಪ್ರವಾಹ ಆಯಿತು, ಎಷ್ಟೋ ಸಾವು ನೋವಾಯಿತು. ಆಗ ಸ್ಪಂದಿಸಿದ್ದು ಭಾರತ. ಆದರೆ ಅವ್ರು ಏನು ಮಾಡಿದ್ರು, ಸಿಂಧೂರ ಘಟನೆಯಲ್ಲಿ ಪಾಕಿಸ್ತಾನದ ಕಡೆಗೆ ಸಹಾಯ ಮಾಡಿ ಎಕ್ವಿಪ್ಮೆಂಟ್ಸ್ನೆಲ್ಲ ಕೊಟ್ಟರು. ಅದೇ ರೀತಿ ಬಾಂಗ್ಲಾದೇಶಕ್ಕೆ ನಾವು ಭಾರತ, ನಮ್ಮ ಶ್ರೀಮತಿ ಇಂದಿರಾ ಗಾಂಧಿ ಅವರ ನೇತೃತ್ವದ ಸರ್ಕಾರ ಆ ದೇಶದ ಜನತೆಗೆ ನಾವು ಸಹೋದರರಾಗಿ ಅವ್ರಿಗೆಲ್ಲ ರೀತಿ ಇಲ್ಲಿ ತನಕ ನಾವು ಬೆಂಬಲ ಕೊಡ್ತಾ ಬಂದೋ. ಆದರೆ ಅವ್ರು ಕೊಟ್ಟಂತ ಕಾಣಿಕೆಯನ್ನು ನಂಬಿಕೆಗೆ ನಾವು ಅರ್ಹರಲ್ಲ ಅನ್ನೋದು ಒಂದೇ ಉತ್ತರ. ಹೀಗಿರ್ಬೇಕಾದ್ರೆ ಮತ್ತಿಲ್ಲಿ ರಾಜತಾಂತ್ರಿಕವಾಗಿ ನಾವು ನೋಡಬೇಕಾದ್ರೆ ಕೆಲವು ಸಮಸ್ಯೆಗಳು ಬರುತ್ತೆ. ಇಲ್ಲದ ಇದಕ್ಕೆ ಯಾಕೆ ಬಿಟ್ಕೊಳ್ಬೇಕು, ಅದಕ್ಕೆ ಕಾದು ನೋಡೋಣ.
ಒಳ್ಳೆ ವಿಷಯ ಬಂದರೆ ತಗೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಪ್ರತಿಯೊಬ್ಬರಿಗೂ ಪ್ರಪಂಚದ ಹಾಗೂ ಬಟ್ ಆ ಹೋಗುಗಳ ಬಗ್ಗೆ ಅರಿವು. ಮೂಲಭೂತವಾದಿಗಳಿಂದ ಏನ್ ನಿರೀಕ್ಷೆ ಮಾಡೋಣ ನಾವು ಅನ್ನೋದು ನಿಮ್ಮ ಮಾತಿನ ಅರ್ಥ ಅಲ್ವಾ? ಹೌದು, ಖಂಡಿತ ಇದು ಉದ್ದೇಶ ಇಟ್ಕೊಂಡೇ ಅವರು ಆ ರೀತಿ ಹೇಳಿರ್ತಾರೆ. ಇಲ್ಲಾಂದ್ರೆ ಈ ಕೇಂದ್ರ ಸರ್ಕಾರಕ್ಕೇನು ಹುಚ್ಚಿಡ್ದಿದ್ಯಾ? ಏನು ಇಲ್ವಲ್ಲ. ಯಾಕೆ ನಾವು ಸಮಸ್ಯೆ ಮೇಲೆ ಸಮಸ್ಯೆ ಮಿತ್ರರು ಅಂತ ನಾವು ಅಪ್ಕೊಂಡಾಗ ನಮಗೆ ಬೆನ್ನಿಗೆ ಎದೆಗೆ ಗುಂಡಿಡುವಾಗ ನಾವು ಯಾಕೆ ಅವ್ರನ್ನ ನಾವು ನಿಜವಾಗ್ಲೂ ನಂಬಕ್ ಹೋಗ್ಬೇಕು? ಅಲ್ಲಿನ ಸರ್ಕಾರ ಆ ದೇಶದ ಜನರನ್ನೇ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ. ಇಲ್ಲ, ಅಂತ ಇನ್ನು ಪರಿಸ್ಥಿತಿ. ಸ್ಥಿರವಾದ ಮೇಡಮ್, ಸರ್ಕಾರನೇ ಅಲ್ಲ, ಪ್ಯಾಲೆಸ್ತೈನ್ದು ಬಂದಿಲ್ಲ ಇಲ್ಲಿ. ಇದನ್ನು ಅಲ್ಲಗಳಿತೀರಾ ನೀವು? ಪ್ಯಾಲೆಸ್ತೀನ್ನಲ್ಲಿ ಇರುವಂತಹ ದಬ್ಬಾಳಿಕೆ ಆಡಳಿತ ಅಲ್ಲಿನ ದೇಶದ ಹೆಣ್ಮಕ್ಳನ್ನ ಅಥವಾ ದೇಶದ ಜನರನ್ನೇ ನೆಮ್ಮದಿಯಾಗಿ ಒಂದು ಉಸಿರಾಡಕ್ ಬಿಡ್ತಾ ಇಲ್ಲ. ಖಂಡಿತ ಮೇಡಮ್, ಅದನ್ನೇ ತೋರಿಸ್ತಾರೇನೋ ಸಿನಿಮಾದಲ್ಲಿ ನೋಡೋಣ ಅಲ್ಲ. ಅವ್ರು ಏನ್ ತೋರಿಸ್ತಾರೋ ಸಿನಿಮಾದಲ್ಲಿ ಆ ದೇಶದ ಸರ್ಕಾರ ಆ ದೇಶದ ಜನರ ವಿರುದ್ಧವಾಗಿ ಆಡಳಿತ ನಡೆಸ್ತಾ ಇದೆ ಅಂತ ತೋರಿಸ್ತಾರೋ ಅದರಿಂದ ತಿಳ್ಕೊಳ್ಳೋದು ಏನಿದೆ? ನಾನು ಇನ್ನೊಂದು ಕೇಳ್ದೆ ಹೋಗ್ಲೇ, ನಾವು ಯಾವ್ದಾದ್ರೂ ಮೂಲೆಯಿಂದ ಹರಿದು ಬರ್ಲಿ, ಒಪ್ಕೊಳ್ಳೋಣ, ಆರಿಸ್ಕೊಳ್ಳೋಣ, ಒಪ್ಕೊಳ್ಳೋಣ. ಅಜ್ಞಾನ ಅಂತ ಬಂದಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಸಮಯ ಯಾಕೆ ವ್ಯರ್ಥ? ಹೋಗಿ ಬಂದು ನಾನು ಹೇಳಿದ್ನಲ್ಲ, ನಾವು ಕಾಶ್ಮೀರಿ ಫೈಲ್ಸ್ ನಮ್ಮ ದೇಶದಲ್ಲೇ ಬಹುಸಂಖ್ಯಾತರು ಅಂತ ಕರೆಸ್ಕೊಳ್ಳೋ ಒಂದು ಗುಂಪನ್ನ ಯಾವ ರೀತಿ ಚುಚ್ಚಿ ಪಚ್ಚಿ ಹಿಂಸೆ ಕೊಟ್ಟು ಜೀವನವನ್ನೇ ಕಳೆದು ಬಿಟ್ರು ಅನ್ನೋ ಸಿನಿಮಾಗಳನ್ನ ನೈಜ ಕಥೆಯನ್ನ ತೋರಿಸಿದಾಗ್ಲೂ ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅನ್ಲಿಲ್ಲ. ಪಕ್ಕದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ, ನಡು ರೋಡಲ್ಲಿ ಸಾಯಿಸಿ ಬೆಂಕಿ ಹಚ್ಚುವಂತಹ ಪರಿಸ್ಥಿತಿ. ಮಾತಾಡಿ ಸರ್, ಏನ್ ಹಿಂಗಾಗ್ಬಿಡ್ತಲ್ಲ ಅಂದ್ರೆ ಅರೇ ಅವ್ರ ದೇಶದ ನಮಗೆ ಯಾಕ್ರಿ ಮಾತಾಡೋದು? ಮಣಿಪುರದಲ್ಲಿ ಯಾವ್ದೋ ದೇಶ ಉಗ್ರವಾದಿತನವನ್ನೇ ತೋರಿಸುವಂತವ್ರು, ಅಲ್ಲಿರೋ ಹೆಣ್ಮಕ್ಳಿಗೆ ಅಥವಾ ಅಲ್ಲಿರುವಂತಹ ಜನಕ್ಕೆ ನೆಮ್ಮದಿಯಾಗಿ ಉಸಿರಾಡಕ್ಕೆ ಬಿಡಲ್ಲ ಅಂತವ್ರ ಬಳಿ ಏನೋ ಕಲ್ತ್ಕೊಂಡು ಅಥವಾ ಇನ್ ಯಾವ ಸಾಮಾಜಿಕ ಮೌಲ್ಯಗಳನ್ನ ಸಿನಿಮಾ ಮಣಿಪುರದಲ್ಲಿ ಏನ್ ನಡೀತಾ ಇದೆ? ಅದಕ್ಕೆ ಮಣಿಪುರದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನಿತ್ತು, ಅದ್ರ ಬಗ್ಗೆ ನಾವೇನ್ ಮಾತಾಡ್ತಾ ಇದ್ದೀವಿ? ಅಫ್ಘಾನಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇರೋ ಹಿಂದೂಗಳ ನರಮೇಧದ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಣಿಪುರದಲ್ಲಿ ಆಗ್ತಾ ಇಲ್ಲ, ಅಲ್ಲಿ ಬಗ್ಗೆ ಮಾತಾಡಲ್ಲ. ನಮ್ಮ ದೇಶದ ಪ್ರಾಬ್ಲಮ್ ಅದ್ರ ಬಗ್ಗೆ ನಮ್ಮ ದೇಶ ಅಲ್ವಲ್ಲ, ಅಲ್ಲ ಅಲ್ವಾ? ಅದ್ರ ಬಗ್ಗೆ ಬರೀ ಮೂಲಭೂತವಾದಿತನವನ್ನ ಧರ್ಮದ ಅಫೀಮನ್ನ ನೆತ್ತಿಗೇರಿಸಿಕೊಂಡು ವಿಪರೀತ ಕುಷ್ಠ ರೋಗಿಗಳ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅಲ್ಲಿನ ಜನರಿಗೆ ಒಂದು ನೆಮ್ಮದಿಯಾಗಿ ಉಸಿರಾಡಕ್ ಬಿಡ್ತಾ ಇಲ್ಲ. ಅಂತವ್ರಗಳಿಂದ ಇನ್ನೆಂತ ಕಲೆಯನ್ನ ನಿರೀಕ್ಷೆ ಮಾಡಬಹುದು ಮೇಡಮ್? ಇದು ಪ್ರಿಜುಡೈಸ್ಡ್ ಸ್ಟೇಟ್ಮೆಂಟ್ ಅಂತ ನಾ ಹೇಳ್ತೀನಿ. ನಮ್ಮ ಮಣಿಪುರದ ಬಗ್ಗೆ ನಾವು ಮಾತಾಡೋದಿಲ್ಲ. ಪ್ಯಾಲೆಸ್ಟೈನ್ ನಮ್ಗೇನು ಅನ್ಯಾಯ ಮಾಡಿಲ್ಲ ಇದುವರೆಗೂ. ಅಲ್ಲಿ ಜನಸಾಮಾನ್ಯರ ಬಗ್ಗೆ ಚಿತ್ರ ತಕ್ಕೊಂಡು ಯಾರೋ ಬರ್ತಾರೆ ಇಲ್ಲಿ. ಇಲ್ಲ, ನಮ್ಮ ಅಕ್ಕಪಕ್ಕದ ದೇಶದಲ್ಲಿ ಆಗ್ತಿರೋ ಹಿಂದೂಗಳ ನರಮೇಧದ ಬಗ್ಗೆ ನಿಮಗೆ ವ್ಯಕ್ತವಾಗಲ್ಲ ನಮಗೆ ಬಹಳ ದುಃಖದ ಸಂಗತಿ. ಏನಿವೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಆಲ್ರೆಡಿ ಸರ್ಕಾರದ ಗಮನಕ್ಕೆ ಅವ್ರು ತಂದಿದ್ದಾರೆ. ಸಿದ್ದರಾಮಯ್ಯ ಅವರು ಯಾವ ಸ್ಟ್ಯಾಂಡ್ ಅನ್ನ ತಗೊಳ್ತಾರೆ, ಕಮಿಟ್ ಆಗ್ತಾರೆ ಇಂತಹ ವಿಚಾರಗಳಿಗೆ ಗೊತ್ತಿಲ್ಲ.